ಅಂದ್ರೆ ಅವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಒಂದು ಕಾರಣ, ಹತ್ತಾರು ಕಾರಣಗಳಲ್ಲಿ ಇದು ಒಂದು ಕಾರಣ ಇರಬಹುದು ಅನ್ನೋದು. ಈ ರಾಜ್ಯ ಬಹಳ ಜನ ಡಿ ಸಿ ಎಂಗಳನ್ನ ನೋಡ್ಬಿಟ್ಟಿದೆ ಸರ್. ಎಷ್ಟೋ ಜನಕ್ಕೆ ಡಿ ಸಿ ಎಂಗಳು ಆಗಿದ್ರು ಅನ್ನೋಂಥ ನೆನಪೇ ಇಲ್ಲ. ಈಶ್ವರಪ್ಪನವರು ಡಿ ಸಿ ಎಂ ಆಗಿದ್ರು ಅಂತ ಯಾರಿಗಾದ್ರೂ ಹೋಗಿ ಕೇಳಿ ನೋಡಿ, ನೀವು ಗೊತ್ತಿಲ್ಲ ಅಲ್ವಾ? ಈ ಥರದ್ದು ಲಕ್ಷ್ಮಣ ಸವದಿ ಡಿ ಸಿ ಎಂ ಆಗಿದ್ರು, ಮರ್ತೆ ಬಿಟ್ಟಿದ್ದಾರೆ. ಅವ್ರಿಗೊಂದು ಮಿನಿಸ್ಟ್ರಿಗಿರಿ ಕೊಡ್ತಾ ಇಲ್ಲ ಈ ಕಾಂಗ್ರೆಸ್ ಪಕ್ಷದಲ್ಲಿ. ಅಂದರೆ ಆ ಹಂತಕ್ಕೆ ಜನ ಮರ್ತೋಗ್ಬಿಡ್ತಾರೆ. ನನ್ನ ಕಮ್ ಟು ದಿ ಪಾಯಿಂಟ್ ನಾ ಹೇಳೋವಂಥದ್ದು, ಈಗ ಸಿದ್ದರಾಮಯ್ಯನವ್ರಿಗೆ ನನ್ನ ಅವರ ನಾಲ್ಕೂವರೆ ದಶಕಗಳ ರಾಜಕಾರಣವನ್ನು ಜಾರ್ಜ್ ಫರ್ನಾಂಡಿಸಿಂದ ಹಿಡಿದು ಇಲ್ಲಿವರೆಗೂ 2026 ಇವತ್ತಿನ ಸ್ಥಾನದವರೆಗೂ ಕೂಡ, ಇವತ್ತಿನ ದಿನದವರೆಗೂ ಕೂಡ ಸಿದ್ದರಾಮಯ್ಯನವರ ಅಗ್ರೆಸಿವ್ ಒಂದು ರಾಜಕಾರಣ ಇದೆ ಮತ್ತು ಜನಪರವಾಗಿರ್ತಕ್ಕಂಥ ರಾಜಕಾರಣ ಇದೆ. ಜನನಾಯಕ ಅನ್ನುವಂಥ ಅವರಿಗೊಂದು ಕ್ರೆಡಿಟ್ ಕೂಡ ಇದೆ. ಇದು ಒಂದು ಪಕ್ಷಕ್ಕೆ ಕಟ್ಟಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಬಹುತೇಕ ಸಿದ್ದರಾಮಯ್ಯನವರು ಅದನ್ನು ಆಡುಭಾಷೆಯಲ್ಲಿ ಹೇಳಿದ್ರೆ ತಲೆಕೆಟ್ರೆ ಪಕ್ಷಕ್ಕೆ ಸೀಮಿತವಾಗಿರಲ್ಲ. ಇದನ್ನು ಪ್ರೂವ್ ಮಾಡಿದ್ದಾರೆ. ಆ ಆತಂಕ ಅಥವಾ ಆ ಥರದ ಒಂದು ಡೇಂಜರ್ ಝೋನ್ ಅಥವಾ ಡಿಸಿಷನ್ಸ್ ಏನಾದರೂ ಸಾಧ್ಯತೆ ಇದೆಯಾ? ಅಲ್ಲ, ಖಂಡಿತವಾಗ್ಲೂ ನೀವು ಹೇಳೋ ಸಾಧ್ಯತೆಗಳು ಯಾವಾಗಿರ್ತವೆ ಅಂದರೆ, ಆ ರೀತಿಯ ರಾಜಕೀಯ ಸಂದರ್ಭ ಕರ್ನಾಟಕದಲ್ಲಿ ಈಗಿಲ್ಲ. ಓಕೆ, ಕರ್ನಾಟಕದಲ್ಲಿ ಹೊಸ ಒಂದು ಪಕ್ಷದ ಸ್ಥಾಪನೆನ ನೀವು ಹೇಳೋ ಪ್ರಕಾರ ಹೊಸ ದಾರಿಯನ್ನು ಹುಡುಕಿದ್ರೆ ಯಶಸ್ವಿ ಆಗೋದು ಕಷ್ಟ ಅನ್ನೋದು ಸ್ವತಃ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಅವರು ABPGD ಕಟ್ಟಿದಾಗ ಏನಾಯ್ತು, ರಾಮಕೃಷ್ಣ ಹೆಗಡೆ ಅವರು ಮತ್ತೆ ದೇವೇಗೌಡರು ಡಿವೈಡ್ ಆದಾಗ ಏನೇನಾಯ್ತು, ಅವಾಗ ಯಾಕೆ ಸಕ್ಸಸ್ ಆಗಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ, ಅವಾಗಿನ್ನೂ ಸಿದ್ದರಾಮಯ್ಯ CM ಆಗಿರಲಿಲ್ಲ. ಈಗ 2 ಅವಧಿಗೆ CM ಆಗಿದ್ದಾರೆ. ಅವ್ರ ಜೊತೆಗಿರ್ತಕ್ಕಂಥ ಬೆಂಗಾವಲು ಪಡೆ ಇದೆಯಲ್ಲ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, MB ಪಾಟೀಲ್, ಇವರೆಲ್ಲರೂ ಕೂಡ ಆರ್ಥಿಕವಾಗಿ ಸಂಪದ್ಭರಿತವಾಗಿ ಪ್ರಬಲರಾಗಿದ್ದಾರೆ. ಒಂದು ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಆರ್ಥಿಕ ಸಬಲತೆ ಬಹಳ ಮುಖ್ಯ, ಅದಿದೆ ಅನ್ನೋದು ಒಂದು ತಿಳ್ಕೊಂಬಿಡಿ. ಆರ್ಥಿಕವಾಗಿ ಸಬಲರಾದರಲ್ಲ, ಸಿದ್ದರಾಮಯ್ಯ ಕೇಳಿದಾಗ ದುಡ್ಡು ಕೊಟ್ಟಿದ್ದಿದ್ರೆ 2018ರಲ್ಲಿ ಯಾಕೆ ಸೋಲ್ತಿದ್ರು ಅವರು? ದುಡ್ಡಿಗೆ ಸೋತರು ಅಂತನಾ? ಖಂಡಿತವಾಗ್ಲೂ HC ಮಾದೇವಪ್ಪ ಇವ್ರು ಫೋನ್ ತೆಗಿಲಿಲ್ಲ ರೀ. ಓಕೆ, HC ಮಾದೇವಪ್ಪ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ 6 ತಿಂಗಳಾದ್ರೂ ಸಿದ್ದರಾಮಯ್ಯನವ್ರು ನೋಡಕ್ ಬರಲಿಲ್ಲ. ನಿಜ, ಕರೆಕ್ಟ್. ಇದು ಯಾರ ಹತ್ರ ಇತ್ತು ದುಡ್ಡು ಅವಾಗ? 13ರಿಂದ 18ರಲ್ಲಿ ಯಾರ ಹತ್ರ ಇತ್ತು ದುಡ್ಡು ಹೇಳಿ? ಇವರ ದುರದೃಷ್ಟಕ್ಕೆ ರಾಕೇಶ್ ತೀರೋಗ್ಬಿಟ್ರು, KJ ಜಾರ್ಜ್, MLC ಗೋವಿಂದರಾಜು, HC ಮಾದೇವಪ್ಪ, ಬೈರತಿ ಸುರೇಶ್ ಅವಾಗ ಮಿನಿಸ್ಟರ್ ಆಗಿರಲಿಲ್ಲ. ಹೌದು, ಆಯ್ತಾ? ಅವಾಗ 2018ರಲ್ಲಿ HC ಮಾದೇವಪ್ಪ ಎಲ್ಲಿ ಓಡೋಗಿದ್ರು? ಯಾಕೆ ಸೋತ್ರು? ಮೈಸೂರಿನ ಹಲವು ಭಾಗಗಳಲ್ಲಿ, ಹಳೆ ಮೈಸೂರು ಸರ್, ನಿಮಗೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಈ 4-5 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅವಾಗ ಹೀನಾಯವಾಗಿ ಸೋಲಿಕ್ಕೆ ಯಾರು ಕಾರಣ ಅನ್ನೋದನ್ನ HC ಮಾದೇವಪ್ಪ ಹೇಳಿ ನೋಡೋಣ. ಯಾಕೆ ಸೋತ್ರು ಹೇಳಿ ನೋಡೋಣ. ಯಾಕೆ ಸೋತ್ರು ಹೇಳಿ, HC ಮಾದೇವಪ್ಪ ಯಾಕೆ ಸೋತ್ರು ಅಂತ ಅಲ್ವಾ ಸರ್? ಕಾಂಗ್ರೆಸ್ನವರೇ ಹೇಳ್ತಾರೆ, ಸೋತಿರೋ MLAಗಳು ಹೇಳ್ತಾರೆ ಯಾಕೆ ಸೋತ್ರು ಅಂತ. ಓಕೆ ಅಲ್ಲ, ಓಕೆ. 2010 ಹಾಗಾಗಿ ನೀವು ರಾಜಕಾರಣ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ದುಡ್ಡು ಮಾಡ್ಕೊಂಡವರೆಲ್ಲ, ಸಿದ್ದರಾಮಯ್ಯನವ್ರಿಗೆ ಕಷ್ಟ ಇದೆ ಅಂತ ದುಡ್ಡು ತಂದು ಕೊಡ್ತಾರೆ. 10% ತಂದು ಕೊಡ್ಲಿ, ಬೇಡ 2% ತಂದು ಕೊಡ್ಲಿ ನೋಡೋಣ. ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಮಾಡ್ಕೊಂಡ್ರಷ್ಟೇ ಅವರು. ಅವರಿಗೊಂದು, ಅವರ ಮಕ್ಕಳಿಗೊಂದು, ಅವ್ರಿಗೆ ಬೇಕಾದವ್ರ ಮಕ್ಕಳಿಗೆ ಅದನ್ನೆಲ್ಲ ಮಾಡ್ಕೊಂಡ್ರು. HC ಮಾದೇವಪ್ಪನು ಮಾಡ್ಕೊಂಡಿದ್ದಾರೆ, ಬೇಜಾನ್ ಮಾಡ್ಕೊಂಡಿದ್ದಾರೆ, ಬೇರೆಯವರು ಮಾಡ್ಕೊಂಡಿದ್ದಾರೆ. ಆಯ್ತಾ ಸರ್? ಹಂಗಾಗಿ ಆ ಕಷ್ಟ ಇದ್ದಾಗ ತಂದ್ಕೊಡ್ಲಿ ನೋಡೋಣ. ಅಲ್ಲ, ಈಗ KJ ಜಾರ್ಜ್ ಅವರು ಒಂದು ಕಾರ್ ಕೊಡ್ಸಿದ್ರು 6 ತಿಂಗಳಾದ್ಮೇಲೆ. ಇವರು ಸಮನ್ವಯ ಸಮಿತಿ ಅಧ್ಯಕ್ಷರಾದ್ರಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ, ನನಗೆ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಸಿದ್ದರಾಮಯ್ಯನವ್ರಿಗೆ ಎಲೆಕ್ಷನ್ ಫಂಡಿಂಗ್ ಮಾಡಿದ್ರು, ಎಷ್ಟು ಜನ ಅವ್ರಿಗೆ ಅಲ್ಲಿ ಮನೆ ಹತ್ರ ಬಂದು ದುಡ್ಡು ಕೇಳ್ತಿದ್ರು. ಯಾರಿಗೆ ಫೋನ್ ಮಾಡಿದ್ರು ಫೋನೇ ತೆಗಿತಿರ್ಲಿಲ್ಲ ಅವರು. ನನ್ನ ಕಣ್ಣೆದ್ರಿಗೆ 4 ಸಲ HC ಮಾದೇವಪ್ಪಗೆ ಫೋನ್ ಮಾಡಿದ್ದಾರೆ, ಫೋನ್ ತೆಗ್ದಿಲ್ಲ ಅವರು. ಪ್ರಭಾಕರ್ ಹೇಳಿ ಮಾಡಿದಾರೋ ಇಲ್ವ ಅಂತ. ಎಷ್ಟು ಕಾಲ್ ಮಾಡಿದ್ದಾರೆ HC ಮಾದೇವಪ್ಪಗೆ, ಯಾಕೆ ತೆಗಿಲಿಲ್ಲ ಮಾದೇವಪ್ಪ ಫೋನ್ನ? ಸಂಪನ್ಮೂಲಗಳೆಲ್ಲ ಎಲ್ಲೋಯ್ತು? ಬಟ್ 5 ವರ್ಷ ಪರಿಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿ ಎಲ್ಲ ಖಾತೆಗಳಲ್ಲೂ ಸಂಪತ್ಭರಿತವಾಗಿದ್ದಂತ ಮಾದೇವಪ್ಪನೇ ಫೋನ್ ತೆಗ್ದಿಲ್ಲ ಅಂದ್ರೆ ಅವ್ರದ್ದು. ಇವಾಗ ಎಲ್ಲೋದ್ರು ಹಿಂದೆ ಮುಂದೆ ಲೆಫ್ಟ್ ರೈಟ್ ಅವರೇ. ಹೌದೌದು, ಓಕೆ, ಅವರೇ ತೆಗ್ದಿಲ್ಲ ಅಂದ್ರೆ ಇನ್ನು ಬೇರೆಯವರು. ಆದ್ರೆ ಒಂದ್ ತಿಳ್ಕೊಳ್ಳಿ, 2018ರ ಸಿದ್ದರಾಮಯ್ಯನವರ ಆರ್ಥಿಕ ಸ್ಥಿತಿ ಬೇರೆ ಇತ್ತು. 2023ಕ್ಕೆ ಮುಖ್ಯಮಂತ್ರಿ ಆದ್ಮೇಲೆ ಅವರು ಅದನ್ನ ಸರಿಪಡಿಸ್ಕೊಂಡ್ರು. ಹೌದಾ? ಎಸ್, ಅದನ್ನ ಸರಿಪಡಿಸ್ಕೊಂಡು ಅವರು ಏನ್ ಮಾಡ್ಬೇಕು ಅನ್ನೋದನ್ನ ಮಾಡಿದ್ರು. 2018ರಲ್ಲಿ ಇರುವಂತ ಸಿದ್ದರಾಮಯ್ಯ 2026ರಲ್ಲಿ ಇಲ್ಲ. ಈಗ ಅವರಿಗೆ ಶಕ್ತಿ ಇದೆ, ಎಲ್ಲಾ ರೀತಿಯ ಶಕ್ತಿ ಇದೆ. ಅವರ ಬೆನ್ನಿಗೆ ಬೈರತಿ ಸುರೇಶು, ಜಮೀರ್ ಅಹಮದ್ ಖಾನ್, MB ಪಾಟೀಲ್, ಸತೀಶ್, ಈ ತರದವರೆಲ್ಲ ರೆಡಿಯಾಗಿದ್ದಾರೆ. ಓಕೆ, ಅವರೆಲ್ಲ ಸೇರಿ ಏನ್ ತೀರ್ಮಾನ ತಗೊಳ್ತಾರೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯನವರ ತೀರ್ಮಾನ.